ಬಜೆಟ್ ಕುರಿತು ಆಪಾದಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಬಾರಿ ಕೇಂದ್ರ ಸರ್ಕಾರ ಮೊದಲಿನಂತೆ ಬಜೆಟ್ ಮಂಡಿಸಿದ್ದು ಕೆಲವೊಂದು ಹೊಸ ಯೋಜನೆಗಳೊಂದಿಗೆ ಉತ್ತಮ ಬಜೆಟ್ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರದ ಬಗ್ಗೆ ಗೂಬೆ ಕೂರಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥವಾಗಿ ನಿರ್ವಹಿಸಲಾಗದೆ ರಾಜ್ಯ ಯಾವುದೇ ಅಭಿವೃದ್ಧಿ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿದೆ. ಯಾವುದೇ ಅನುದಾನ ನೀಡುವಲ್ಲಿ ವಿಫಲವಾಗಿದ್ದು ರಾಜ್ಯವನ್ನ ಸಾಲದ ಸುಳಿಗೆ ನೂಕಿದ್ದಾರೆ ಎಂದು ತಿಳಿಸಿದರು. ದೇವನಹಳ್ಳಿ ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರದ ಜನಪ್ರಿಯ ಬಜೆಟ್ ಬಗ್ಗೆ ತಾಲೂಕಿನಾದ್ಯಂತ ವಿವಿಧ ಹೋಬಳಿಗಳಲ್ಲಿ ಅರಿವು ಮೂಡಿಸಿ ಸಂಘಟನೆಯನ್ನ ಬಲಪಡಿಸಲು ನಿರ್ಣಯವನ್ನ ಕೈಗೊಂಡಿದ್ದೇವೆ. ಜಿಲ್ಲಾ ತಾಲೂಕು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿ ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಅಣಿಗೊಳಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಚನ್ನಕೇಶವ, ದೇಸು ನಾಗರಾಜು, ಆರ್ಕೆ ನಂಜೇಗೌಡ, ಮುನಿಕೃಷ್ಣ, ಕದೀರಪ್ಪ, ಓಬದೇನಹಳ್ಳಿ ಮುನಿಯಪ್ಪ, ಅನಿಲ್ ಯಾದವ್, ರವಿಕುಮಾರ್, ಬಂಡೆ ನಾಗರಾಜ್, ಕಚೇರಿ ನಿರ್ವಾಹಕರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮೋದಿ ಅವರ ಸರ್ಕಾರ ಕೆಲಸ ಮಾಡಿದ ಮೇಲೆ ಯುವ ಜನರಿಗೆ ಆದ್ಯತೆ ಸಿಕ್ಕಿದೆ. ಸಿ ಈಸ್ ಕ್ರೆಡಿಬಿಲಿಟಿ. ವಾಟ್ ಈಸ್ ಕ್ರೆಡಿಬಿಲಿಟಿ? ಕ್ರೆಡಿಬಿಲಿಟಿ ಅಂತಂದ್ರೆ ನಾವು ಏನು ವಾಗ್ದಾನ ಮಾಡಿದ್ವು ಇಂದಿನ ಸರ್ಕಾರ ಅದರಲ್ಲಿ ವ್ಯತ್ಯಾಸ ಮಾಡಿದೆ. ಸಾಮಾನ್ಯವಾಗಿ ಜನ ಬೆಲೆ ಏರಿಕೆ ಆಯ್ತಾ ಅಥವಾ ಬೆಲೆ ಇಳಿಕೆ ಆಯ್ತಾ ಪ್ರೆಸ್ ಮೀಟ್ ಮಾಡಿ ನಮಗೆಲ್ಲ ಮಾಹಿತಿಗಳು ಮತ್ತೆ ಬಿ ರಾಮ್ಜಿಯವರ ಏನು ಮಾಹಿತಿ ಇದೆ ಅದನ್ನ ಪೂರ್ತಿ ನಮಗೆ ಹಂಚಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ವಿಕಸಿತ ಭಾರತ ಇವತ್ತು ಮುಂದೆ ಹೊರಿತಾ ಇದೆ. ಇವತ್ತು 11ನೇ ಸ್ಥಾನದಲ್ಲಿ ಇದ್ದಿದ್ದ ಭಾರತ ಶ್ರೀ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆದಮೇಲೆ ಇವತ್ತು 3ನೇ 4ನೇ ಸ್ಥಾನಕ್ಕೆ ಇವತ್ತು ಬರಲಿಕ್ಕೆ ಎಷ್ಟು ಭಾರತ ದೇಶ ಮುಂದೆ ಬಂದಿದೆ. ಇವತ್ತು ಇಡೀ ಪ್ರಪಂಚದಲ್ಲೇ ಫಸ್ಟ್ ಸರಿ 53 ಲಕ್ಷ ಕೋಟಿ ಬಜೆಟ್ನ ಇವು ಸರಿ ಮಂಡಿಸಿದರೆ ಅದರ ಮಾಹಿತಿ ಮತ್ತೆ ವಿವರಣ ನಮಗೆಲ್ಲ ನೀಡಿದಂತ ವಿಪಕ್ಷ ನಾಯಕರಾದಂಥ ರಾಮಚಂದ್ರಣ್ಣರಿಗೆ ಧನ್ಯವಾದಗಳು ಹೇಳ್ತಾ, ಹಾಗೆ ಈ ಒಂದು ಪ್ರೆಸ್ ಮೀಟ್ಗೆ ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಣ್ಣ ಬಂದಿದ್ದಾರೆ, ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ, ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವೀಂದ್ರ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಧನ್ಯವಾದಗಳು ಹೇಳ್ತಾ, ಹಾಗೆ 2 ಬಾರಿ ಶಾಸಕರಾದಂಥ ಇಲ್ಲಿನ ದೇವನಹಳ್ಳಿ ತಾಲೂಕಿನ ನಾಯಕರಾದಂಥ ಚಂದ್ರಣ್ಣವರು ಇದ್ದಾರೆ, ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಕೇಶವಣ್ಣವರು ಬಂದಿದ್ದಾರೆ, ಟೌನಿನ ಅಧ್ಯಕ್ಷರಾದಂಥ ಅನಿಲ್ ಅವರು ಬಂದಿದ್ದಾರೆ, ಕಾರ್ಯಾಲಯದ ಕಾರ್ಯದರ್ಶಿಗಳು ಹಿರಿಯರು ಆದಂಥ ದೇಸು ನಾಗರಾಜಣ್ಣವರು ಬಂದಿದ್ದಾರೆ, ಹಾಗೆ ಮಂಜುನಾಥ್ ಗೌಡರು ಬಂದಿದ್ದಾರೆ, ನಂಜೇಗೌಡರು ಬಂದಿದ್ದಾರೆ, ಓಬ್ದೇನಹಳ್ಳಿ ಮುನಿಯಪ್ಪಣ್ಣವರು ಬಂದಿದ್ದಾರೆ, ತಮ್ಮಯ್ಯನವರು ಬಂದಿದ್ದಾರೆ, ಹಾಗೆ ಮಾಚಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು, ಕದಿರಪ್ಪನವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಪ್ರೆಸ್ ಮೀಟಿಂಗ್ಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಕೋರಲಾಗಿದೆ. ಇವತ್ತೇನು ಮೊನ್ನೆ ಬಡ್ಜೆಟ್ ಆಗಿದೆ ದೇಶದಲ್ಲಿ, ನಿರ್ಮಲಾ ಸೀತಾರಾಮನ್ ಅವರು ಅತ್ಯುತ್ತಮ ಬಡ್ಜೆಟ್ ಅನ್ನು ನಮ್ಮ ಹಣಕಾಸು ಮಂತ್ರಿಗಳು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದ ಹಿತದೃಷ್ಟಿಯಿಂದ ಈ ದೇಶದ ಕಟ್ಟ ಕಡೆಯ ಮನುಷ್ಯರಿಗೆ ಎಲ್ಲ ಸವಲತ್ತು ಸಿಗಬೇಕು. ಅದನ್ನು ಇವತ್ತು ಯುವ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ಯುವಕರಿಗೆ ಉದ್ಯೋಗ ಕೊಡಬೇಕು. ಮತ್ತು ರೈತರು ಇವತ್ತೇನ ದೇಶದ ಬೆನ್ನೆಲುಬಾಗಿ ನಿಂತಹ ರೈತರು ಈ ದೇಶಕ್ಕೆ ಅನ್ನ ಕೊಡುವಂಥವ್ರು ಅವರು ಸಬಲೀಕರಣರಾಗಬೇಕು. ಕಾರ್ಮಿಕರ ಸಮಸ್ಯೆಗಳನ್ನು ಸಾಲ್ವ್ ಆಗಬೇಕು. ದೇಶ ಸುಸಂಸ್ಕೃತವಾಗಿರಬೇಕು ಅನ್ನೋ ಎಲ್ಲ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಬಜೆಟನ್ನು ಫೆಬ್ರವರಿ ಮಾಡಿದ್ದಾರೆ. ಒಂದು ಭವ್ಯವಾದ ಒಂದು ದೇಶದ ಹಿತದೃಷ್ಟಿಯಿಂದ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಆರ್ಥಿಕತೆ ಮುಂದೆ ಉತ್ತಮಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಜೆಟನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಲೂಪ್ ಹೋಲ್ಸ್ ಆಗಲಿ ಕಾಂಗ್ರೆಸ್ನಲ್ಲಿ ಸಿಕ್ಕಿಲ್ಲ, ಹೇಳಲಿಕ್ಕೆ ಅವ್ರಿಗೆ ಏನೂ ಇಲ್ಲ. ಅದನ್ನು ಅಪಪ್ರಚಾರ ಮಾಡ್ತಾ ಇವತ್ತು ಇಲ್ಲ ಸಲ್ಲದ ವಿಚಾರಗಳನ್ನು ಸಾರ್ವಜನಿಕರ ಮುಂದೆ ಬಿಂಬಿಸ್ತಾ ಬರ್ತಾವೆ. ಅದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಬಜೆಟ್ ಯಾರು ಪರವಾಗಿದೆ ಅಂತ ಹೇಳಿ ಇವತ್ತು ತಾವು ಬಂದು ಹೇಳ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ನಾನು ಸಭೆ ಕೇಳ್ಕೊಂಡಾಗ
ಮಾರ್ಗದರ್ಶಕರು ಅಂತ ಚಂದ್ರಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಇತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಮಂಡಲ ಅಧ್ಯಕ್ಷರಾದಂಥ ಅಂಬರೀಶ್ ಗೌಡರಿದ್ದಾರೆ, ಅವ್ರಿಗೂ ಸಹ ದೇಶದ ನಾಗರಾಜ್ ಅವರಿದ್ದಾರೆ, ರವಿ ಅವರಿದ್ದಾರೆ, ಮತ್ತೆ ನಂಜೇಗೌಡರಿದ್ದಾರೆ, ಒಬ್ಬರಲ್ಲಿ ಮುನಿಯಪ್ಪರಿದ್ದಾರೆ. ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಸೇರಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪತ್ರಕರ್ತರು ಇವರು ನಿಮಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಏನು ಬಜೆಟ್ ಇದೆ ಅದ್ರ ಬಗ್ಗೆ ಸವಿವರವಾಗಿ ಮಾತಾಡಲಿಕ್ಕೆ ನಮ್ಮ ನಾಡಸಂಘವನ್ನು ಕೇಳ್ಕೊಳ್ತೀವಿ.